ಜವಂ ಮಾರುತದಲ್ಲಿ ವೇಗಂ ಜತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಶ್ರೀ ಮಹಾವಿಷ್ಣುರ್ದೇವತಾಭ್ಯೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಂದರಾಂ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಅಗಸ್ತೀಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ. ಮಹೇಶ್ವರಾಯ ನಮಃ. ಸುಂದರೇಶ್ವರಾಯ ನಮಃ. ಪರಮೇಶ್ವರಾಯ ನಮಃ. ಅರುಣಾಚಲೇಶ್ವರಾಯ ನಮಃ. ಗೌರೀರ್ಮಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಜಾತವೇದಸೇ ಸನವಾಮ ಸೋಮಮರಾದಿಯತೋ ನಿದಹಾತಿ ವೇದಾಃ ಸರ ಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೇ ನಮಃ. ಓಂ ಪದ್ಮಾನನೆ ಪದ್ಮ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ವೈ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟತಟೀ ಪದ್ಮಪತ್ರಾಯತಾಕ್ಷೇ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಗಂಧದ್ವಾರಾಂಧರಾದರ್ಶಾ ನಿತ್ಯಪೃಷ್ಠಾಂಗರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರೀಂ. ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿರದೇವತಾಭ್ಯೋ ನಮಃ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ಹಾಕುವ ಹೆಜ್ಜೆಯಲ್ಲೂ ಸಹಿತ ಒಂದಷ್ಟು ಮಟ್ಟಿಗೆ ಹೆಚ್ಚಿನ ಲಾಭವನ್ನು ಕಾಣಬಹುದು. ಸರಿಸುಮಾರು ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ಸೌಮ್ಯವಾಗಿ ಸಮಾಧಾನವಾಗಿ ತಾವು ಮಾಡುವಂಥ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಆದರೆ ಇವತ್ತು ನೀವು ಮಾಡುವ ಕೆಲಸ ಅಥವಾ ನೀವು ಹಾಕುವ ಹೆಜ್ಜೆ ಇದರಲ್ಲಿ ಏನಾದ್ರು ಒಂದಿಷ್ಟು ಫಲಾಫಲಗಳನ್ನ ಮತ್ತಷ್ಟು ಗಟ್ಟಿಪಡಿಸ್ಕೊಳ್ಬೇಕಾದ್ರೆ, ಬಲವಾಗಿ ನಿಲ್ಲಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಅದಕ್ಕೋಸ್ಕರ ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹದಿಂದ ಅಥವಾ ಸರಿಯಾದಂಥ ಮಾರ್ಗದರ್ಶಕರಿಂದ ಅಥವಾ ನಿಮ್ಮೊಟ್ಟಿಗಿದ್ದು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಬೆಂಬಲವಾಗಿ ನಿಂತು ನಿಮ್ಮ ಜೊತೆಗೆ ಹೆಜ್ಜೆ ಹಾಕಿ ನಡೆಯುವಂತಹ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ಗುಣ ಇರ್ತಕ್ಕಂಥವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನೀವೊಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನ ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಸಿಗ್ಲಿ, ಒಳ್ಳೇದಾಗ್ಲಿ. ಇವತ್ತು ಮೊದಲು ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರನ ಮಹಾಮಂತ್ರವನ್ನ ತಾವು ಪಠನೆ ಮಾಡಿದ್ದೆ ಆದ್ರೆ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಯಾಕೆಂದ್ರೆ ಹಣಕಾಸಿನ ವಿಚಾರದಲ್ಲಿ ತಾವು ಏನ್ ಕಷ್ಟಪಡ್ತಿದ್ದೀರಿ, ಏನ್ ಶ್ರಮಿಸ್ತಾ ಇದ್ದೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಏನ್ ಸಿಗ್ತಾ ಇದೆ ಸಿಗ್ತಾ ಇಲ್ಲ, ಇದೆಲ್ಲದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿ ಒಳ್ಳೆದನ್ನೇ ಆಲೋಚನೆ ಮಾಡ್ತಾ ಒಳ್ಳೆದರ ಬಗ್ಗೆ ಆಲೋಚನೆ ಮಾಡಿ ಇನ್ನಷ್ಟು ಅದ್ಭುತವಾದಂತಹ ಕಾಯಕವನ್ನ ನಿಮ್ಮದಾಗಿಸ್ಕೊಳ್ಬಹುದು. ಇವತ್ತು ನಿಮ್ಮ ವ್ಯವಹಾರಗಳನ್ನ ತಾವು ಮಾಡುವಂತ ಕೆಲಸ ಕಾರ್ಯಗಳನ್ನ ಏನೇ ಕೆಲಸ ಕಾರ್ಯ ಮಾಡಿದ್ರೂ ಅದನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ಜೊತೆಗೆ ತೃಪ್ತಿಕರವಾದಂತಹ ಬದುಕನ್ನ ಕಟ್ಕೊಳ್ಬೇಕು. ಯೋಗ ಫಲಗಳಂತಕ್ಕಂಥದ್ದಿದೆಯಲ್ಲ, ಆ ಯೋಗ ಫಲಗಳನ್ನ ಮತ್ತಷ್ಟು ಗಟ್ಟಿಪಡಿಸ್ಕೊಳ್ಬೇಕಾದ್ರೂ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನ ತಾವು ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದರೆ ಒಂದಚ್ಚು ಬೆಲ್ಲ ಹನುಮನ ಸಾನ್ನಿಧ್ಯಕ್ಕೆ ಬಂದು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ಒಂದಚ್ಚು ಬೆಲ್ಲದ ಮೇಲೆ ತುಪ್ಪದ ಬತ್ತಿಯನ್ನಿಟ್ಟು ಒಂದು ಆರತಿ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಮಾಡುವಂತಹದ್ದು ನಿಮ್ಮ ಧರ್ಮದ ದಾರಿ, ಧರ್ಮದ ಹಾದಿ ಇದೆಲ್ಲವೂ ಸಹಿತ ಮಹತ್ತರವಾಗಿರ್ತಕ್ಕಂಥದ್ದೇ. ಕೆಲಸ ಕಾರ್ಯಗಳನ್ನ ಏನ್ ಮಾಡಬೇಕಾದ್ರೂ ತಾಳ್ಮೆಯಿಂದಲೇ ಮಾಡಿ. ಇವತ್ತು ನೀವು ಮಾಡುವಂತ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ನಿಮ್ಮದಾಗಬೇಕಾದ್ರೂ ಮಧ್ಯಾಹ್ನ ಸರಿಸುಮಾರು 12 ಗಂಟೆ 11 ನಿಮಿಷದಿಂದ 4 ಗಂಟೆ 23 ನಿಮಿಷ, 11 ಗಂಟೆ 11 ನಿಮಿಷದಿಂದ 4 ಗಂಟೆ 23 ನಿಮಿಷದವರೆಗೂ ಒಂದು ಅದ್ಭುತವಾದಂಥ ಕಾಲವೇ ಇದೆ. ಆದರೆ ಈ ಸಮಯದಲ್ಲಿ ಸಾಧ್ಯವಾದರೆ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನ ನಿಮ್ಮದಾಗಿಸ್ಕೊಳ್ಬಹುದು. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಬುಧ ಮತ್ತು ಗುರು ಇವತ್ತು ಬಹಳ ಅನುಕೂಲ ಇರ್ತಕ್ಕಂಥದ್ದು. ನಿಮ್ಮ ಒಳಮನಸ್ಸಲ್ಲಿ ಹೇಳುತ್ತೆ ಏನಾದ್ರು ಒಂದು ಸಾಧನೆ ಮಾಡಬೇಕು, ಯಾವ್ದಾದ್ರು ಒಂದು ವಿಚಾರದಲ್ಲಿ ನಾನು ಮೇಲ್ಗೈ ಸಾಧಿಸಬೇಕು, ನನ್ನದೇ ಆದಂತಹ ಜವಾಬ್ದಾರಿತ್ವದ ಸ್ಥಾನದಲ್ಲಿ ನಿಂತು ನನ್ನ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು ಅಂತ. ಜೊತೆಗೆ ಇವತ್ತಿನ ಫಲಾಫಲಗಳಲ್ಲಿ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ, ದೂರಬಾರ ಪ್ರಯಾಣ, ಎಲ್ಲಕ್ಕಿಂತ ಮುಖ್ಯವಾಗಿ
ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆನೇ ನಿಮ್ಮ ಚಿಂತನೆ ಇರುತ್ತೆ. ಜೊತೆಗೆ ಮಾಡಬೇಕಾಗಿರ್ತಕ್ಕಂತಹ ಅಥವಾ ಮಾಡುವಂತಹ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲ ನಿಮ್ಮದಾದ್ರಿಂದ ಇವತ್ತು ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು, ಸರಿಯಾದ ಮಾರ್ಗಸೂಚಿಯನ್ನ ಅನುಸರಿಸ್ತಕ್ಕಂಥದ್ದು, ಫಲಾಫಲಗಳಲ್ಲಿ ಹೆಚ್ಚಿನ ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4 ಗಂಟೆವರೆಗೂ ಒಂದು ಅದ್ಭುತವಾದಂಥ ಕಾಲವೇ. ಇವತ್ತು ಬೆಳಿಗ್ಗೆ ಪ್ರಾರಂಭದಲ್ಲಿ ಒಂದಿಷ್ಟು ಅಸಮಾಧಾನ ಅಂತಕ್ಕಂಥದ್ದಿರುತ್ತೆ, ಆದರೆ ಸಮಾಧಾನಕರವಾದ ಫಲ ಮಧ್ಯಾಹ್ನ 2 ಗಂಟೆ ನಂತರ ಇದೆ. 2 ಗಂಟೆ ನಂತರ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ಮತ್ತಷ್ಟು ಜವಾಬ್ದಾರಿಯನ್ನ ಹೆಗಲ ಮೇಲೆ ಏರಿಸ್ಕೊಳ್ಳುವಂತ ಕಾಲ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಇವತ್ತು ಏನ್ ಗಮನ ಕೊಡ್ತೀರಿ ಅದನ್ನ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ರಾರಾಜಿಸ್ತೀರಿ. ಹಾಗೆ ತೃಪ್ತಿಕರವಾದಂಥ ಬದುಕಟ್ಟುಕೊಳ್ಬೇಕಾದ ನೀವು ಇವತ್ತು ಕೆಲವು ಬೇರೆ ಬೇರೆ ಮಾತುಗಳನ್ನು ಕೇಳಿ ನಿಮ್ಮ ಮನಸ್ಸು ಇಷ್ಟಪಡದಿರ ಇದ್ರು, ಮನಸ್ಸಿಗೆ ಒಪ್ಪದಿರ ಇದ್ರು ಅದೇ ಕೆಲಸದ ಕಡೆ ಗಮನ ಕೊಡುವಂತ ಪರಿಸ್ಥಿತಿ ಇವತ್ತು ವಿದ್ಯಾರ್ಥಿಗಳದಾಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಚಿಟಿಗೆಯಷ್ಟು ಹುರುಳಿಕಾಳು, ಕಡಲೆಬೇಳೆ ಹುರುಳಿಕಾಳು ಎರಡನ್ನೂ ಸಹಿತ ಬೆಳಿಗ್ಗೆ ಮನೆಯಿಂದ ಶಾಲೆ ಹೊರಡುವಾಗ ಅಥವಾ ನಿಮ್ಮ ಕೆಲಸ ಮುಗಿಸ್ಕೊಂಡು ನಿಮ್ಮ ಶಾಲೆ ಮುಗಿಸ್ಕೊಂಡು ಮನೆಗೆ ಬಂದಾದ ಮೇಲೆ ಸಹಿತ ಆ ಒಂದೆರಡು ಧಾನ್ಯಗಳಿಂದ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಣ್ಣ ಪುಟ್ಟ ದೋಷಗಳಂತಕ್ಕಂಥದ್ದು ಖಂಡಿತ ದೂರ ಆಗುತ್ತೆ. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನ ನಿಮ್ಮದಾಗಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಬುಧ ಚಂದ್ರರ ಯೋಗ ಫಲ ಎಂಬತಕ್ಕಂಥದ್ದು ಅದ್ಭುತವಾಗಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹಿತ ಅಷ್ಟೇ ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶವನ್ನ ನಿಮ್ಮದಾಗಿಸ್ಕೊಳ್ತೀರಿ. ನೀವು ಮಾಡುವಂತ ಯಾವುದೇ ಕಾಯಕವನ್ನ ಮತ್ತಷ್ಟು ಅರ್ಥಪೂರ್ಣವಾಗಿ ನಡೆಸಬೇಕಾದ್ರೆ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಯಾರೊಬ್ಬರೊಂದಿಗೂ ಮಾತಾಡದಿರ ಭಗವಂತ ನಿಮಗೆ ಕೊಟ್ಟಂತ ಜ್ಞಾನ, ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿ ಚೈತನ್ಯ, ತಮ್ಮ ಏನು ಶಕ್ತಿ ಇದೆಯೋ ಶಕ್ತಿ ಇದ್ದಷ್ಟೇ ಕೆಲಸ ಮಾಡಿ. ಇದನ್ನು ಮತ್ತೊಬ್ಬರ ಸಹಾಯ ತೆಗೆದುಕೊಂಡು ಇನ್ನೇನೋ ಮಾಡಬೇಕು ಅಂತ ತಾವು ಮುಂದಾದ್ರೂ ಆ ಕೆಲಸವನ್ನ ಪರಿಪೂರ್ತಿ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇರ್ತೀರಿ. ಹಾಗಂತ ಕೈ ಕಟ್ಟಿ ಕೂರುವಂಥದ್ದಲ್ಲ, ಕೈ ಬಿಟ್ಟು ನಿಲ್ಲುವಂಥದ್ದಲ್ಲ. ಆದರೆ ಇರುವುದರಲ್ಲೇ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಇವತ್ತಿನ ದಿವಸ ಚಂದ್ರಗ್ರಹನ ಜೊತೆಗೆ ಗುರುಚಂದ್ರರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ನಡೆದರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಏನೇ ಮಾಡಿದ್ರು ಸ್ವಲ್ಪ ತಾಳ್ಮೆ, ಸಮಾಧಾನ ಬೇಕೇ ಬೇಕು. ಸಮಯ ಚೆನ್ನಾಗಿರ್ಬೋದು, ವ್ಯವಹಾರ ನಡೀಬಹುದು, ಮುಂದಿರ್ತಕ್ಕಂಥವ್ರು ತಲೆಬುಗ್ಸಿ ನಿಲ್ಬಹುದು ನಿಮ್ಮ ಮುಂದೆ. ಆದ್ರೆ ನಿಮಗೆ ಅರಿವಿಲ್ಲದಂತ ರೀತಿ ಕೆಲವು ಸಮಸ್ಯೆಗಳಿಗೆ ತಾವು ಸಿಲುಕೊಳ್ತಿದ್ದೀರಿ. ಇವತ್ತು ಸಿಂಹರಾಶಿ, ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರು ಬೆಳಿಗ್ಗೆ 11 ಗಂಟೆ 11 ನಿಮಿಷದಿಂದ 3 ಗಂಟೆ 23 ನಿಮಿಷದವರೆಗೂ ಸ್ವಲ್ಪ ಎಚ್ಚರಿಕೆಯ ನಡೆ ಬಹಳ ಉತ್ತಮ. ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು, ಯಾವುದೇ ವೃತ್ತಿ ಧರ್ಮದಲ್ಲಿ ತಾವಿದ್ರು, ಏನೇ ಮಾಡಬೇಕಾಗಿರ್ತಕ್ಕಂಥದ್ದನ್ನ ಸರಿಯಾಗಿ ಅರ್ಥೈಸ್ಕೊಂಡು ಮಾಡಲಿಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥ ಸೆರಮಾಲೆ ನಿಮ್ಮನ್ನ ಕಟ್ಟಿಡ್ದಂಗೆ ಇರುತ್ತೆ. ಹಾಗೆ ಒಂದಲ್ಲ ಒಂಥರ ಸಮಸ್ಯೆಗಳು ಎದುರಾಗುವಂತ ಪರಿಸ್ಥಿತಿ ಸಿಂಹರಾಶಿಯವ್ರಿಗಾಗತ್ತೆ. ಸಿಂಹರಾಶಿ, ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರು ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಗೆಯಷ್ಟು ಸಕ್ಕರೆನೋ ಬೆಲ್ಲನೋ ಅಥವಾ ಏನಾದ್ರು ಸಿಹಿ ಪದಾರ್ಥವನ್ನು ಹಾಕೊಂಡು ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರನ್ನೇ ಪ್ರಾರ್ಥನೆ ಮಾಡಿ ಆಚೆ ಕಡೆ ಹೋಗಿ ಇರುವೆಗೂಡು ಎಲ್ಲಿದೆಯೋ ಇರುವೆಗಳು ತಿನ್ನುವಂತ ಸ್ಥಳಕ್ಕೆ ಕ್ರಿಮಿಕೀಟಗಳಿಗೆ ಆಹಾರವನ್ನು ಕೊಟ್ರೆ ಖಂಡಿತ ಹೆಚ್ಚಿನ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡಿರಿ. ಇದರಿಂದ ಬಹಳಷ್ಟು ಅನುಕೂಲವನ್ನ ಇವತ್ತು ಸಿಂಹರಾಶಿಯವರು ಪಡಿತೀರಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರು ಇವತ್ತು ಶುಭ ಸಂಧ್ಯಾ ಕಾಲ, ಸಾಯಂ ಸಂಧ್ಯಾ ಅಂದ್ರೆ ಸೂರ್ಯಾಸ್ತಮ ಕಾಲ, ಚಂದ್ರ ಉದಯಿಸ್ತಕ್ಕಂಥ ಕಾಲ. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ, ಗ್ರಾಮ ದೇವತೆಯನ್ನ ಆರಾಧನೆ ಮಾಡ್ತಾ, ನಿಮ್ಮ ಒಳಮನಸ್ಸಲ್ಲಿ ನಿಮ್ಮ ಮಾತೃಶ್ರೀಯವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ನಿಮ್ಮ ಭವಿಷ್ಯತ್ತಲ್ಲಿದೆ. ಒಳ್ಳೇದಾಗ್ಲಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ವರ್ಚಸ್ ಚೆನ್ನಾಗಿದೆ. ಇವತ್ತು ನೋಡಿ, ಬಹಳ ದಿನಗಳ ನಂತರ ಇವತ್ತು ಒಂದಷ್ಟು ಮಟ್ಟಿಗೆ ಬೆಳಕಾಗ್ತದೆ, ಏನೋ ಒಂದಿಷ್ಟು ಸಾಧನೆ ಮಾಡಬಹುದಾಗತ್ತೆ. ನೀವು ಅಂದುಕೊಂಡಿದ್ದನ್ನು ಸಾಧಿಸುವಂತ ದಿನ ಆಗತ್ತೆ. ಆತ್ಮೀಯರು, ಕುಟುಂಬಸ್ಥರು ಅಥವಾ ನಿಮ್ಮ ಮೇಲಿರ್ತಕ್ಕಂಥ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು ಎಲ್ಲರಿಂದಲೂ ಸಹಿತ ಒಂದು ಮನ್ನಣೆ ಸಿಗ್ತಕ್ಕಂಥದ್ದು, ಒಂದು ತೃಪ್ತಿಕರವಾದಂಥ ಬದುಕನ್ನು ಕಟ್ಕೊಳ್ಳುವಂಥದ್ದು, ಯೋಗ ಫಲಗಳಂತಕ್ಕಂಥದ್ದು ಭಗವಂತನ ಸಂಕಲ್ಪದಿಂದ ಮಾತ್ರ ಸಿಗುತ್ತೆ. ಆ ಭಗವತ್ ಸಂಕಲ್ಪ ನಿಮ್ಮದಾಗಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ರಿಂದ ಇವತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಹಿತ ಅಷ್ಟೇ ಅಭಿವೃದ್ಧಿ ಆಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ
ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೂ, ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ಅಭಿವೃದ್ಧಿಯನ್ನ ಕಾಣಬೇಕಾದ್ರೂ, ನಿಮ್ಮ ಒಳ ಮನಸ್ಸಲ್ಲಿ ಏನ್ ಹೇಳುತ್ತೆ, ಏನ್ ಮಾಡ್ಬೇಕಾಗತ್ತೆ, ಏನ್ ಮಾಡಿದ್ರೆ ಸರಿ ಹೋಗುತ್ತೆ, ಇದೆಲ್ಲದರ ಬಗ್ಗೆ ಸರಿಯಾದ ಕ್ರಮವನ್ನು ಅನುಸರಿಸಬೇಕು. ಹಾಗೆ ತೃಪ್ತಿಕರವಾದಂತಹ ಬದುಕು ಕಟ್ಕೊಂಡು ಮುಂದೆ ನಡಿಬೇಕಾಗಿರ್ತಕ್ಕಂತಹ ನಿಮಗೆ ಏನಾದ್ರು ಸಣ್ಣ ಪುಟ್ಟ ಅಸಮಾಧಾನ ಅಂತಕ್ಕಂಥದ್ದು ಎದುರಾದ್ರೆ ಅದನ್ನು ಆಗಿಂದಾಗಲೇ ಸರಿಪಡಿಸ್ಕೊಂಡು ಮುಂದೆ ನಡಿಬೇಕಾದ್ದು ಧರ್ಮ. ಆದರೆ ಇವತ್ತಿನ ದಿವಸ ಯಾರೊಬ್ಬರ ಮಾತನ್ನಾದ್ರೂ ಸ್ವಲ್ಪ ಆಲಿಸುವಂಥದ್ದು, ಅಂದ್ರೆ ಪ್ರತಿನಿತ್ಯದ ಮನಸ್ಥಿತಿಗೂ ಇವತ್ತಿನ ಮನಸ್ಥಿತಿಗೂ ಒಂದಷ್ಟು ಬದಲಾವಣೆ ಇದೆ. ಆದ್ರೆ ಪ್ರತಿ ಕಾಲಕ್ಕೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಹೊರಬೇಕಾದಂತ ಪರಿಸ್ಥಿತಿ ತುಲಾರಾಶಿಯವರಿಗೆ. ಕಾರಣ ನಿಮ್ಮ ಗ್ರಹ ಸ್ಥಿತಿಗಳು. ನಿಮ್ಮ ಗ್ರಹ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥ ದೋಷಕ್ಕೆ ಸೂಕ್ತವಾಗಿ ಒಂದು ಗ್ರಹ ನಕ್ಷತ್ರದ ಜಪಾನುಷ್ಠಾನಗಳನ್ನು ಮಾಡಿಸೋದು ಬಹಳ ಉತ್ತಮ. ನೋಡಿ, ಇಲ್ಲಿ ಒಂದಷ್ಟು ಜಪತಪಗಳನ್ನು ಮಾಡಿಸಿ ಹೋಮ ಹವನಾದಿಗಳನ್ನು ಮಾಡಿಕೊಂಡು ಯಾವ್ದಾದ್ರು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದು ರಾತ್ರಿ ಮಲಗಿದ್ದು ಒಂದಿಷ್ಟು ಅನ್ನದಾನವನ್ನ ಮಾಡಿ ಸಾಧ್ಯವಾದಷ್ಟು ಇರ್ತಕ್ಕಂಥ ಕಷ್ಟಗಳನ್ನ ಪಾರು ಮಾಡ್ಕೊಳ್ಳಿಕ್ಕೋಸ್ಕರ ಒಂದಷ್ಟು ವೃಕ್ಷಗಳಿಗೆ ನೀರನ್ನು ಹಾಕೋದ್ರಿಂದ ಸಾಕಷ್ಟು ಬೇಗ ಪರಿಹಾರವನ್ನು ಕಂಡುಕೊಳ್ಬಹುದು ತುಲಾರಾಶಿಯವರು. ಆದರೆ ತುಲಾರಾಶಿಯವರ ಮನಸ್ಸೇನಾಗತ್ತೆ, ಯಾವುದೊಂದನ್ನು ಸಹಿತ ಆಲಿಸಕ್ಕಾಗುವುದಿಲ್ಲ, ಯಾವುದೊಂದನ್ನು ಸ್ವಾಗತಿಸಕ್ಕಾಗುವುದಿಲ್ಲ. ಯಾರೊಬ್ಬರು ಹೇಳುವ ಮಾತನ್ನು ಸಹಿತ ಹೌದು ಸರಿ, ಇದು ನಾನು ಈಗ ನಡಿಬೇಕು, ಈ ತರ ಹೋದ್ರೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡೋಷ್ಟು ತಾಳ್ಮೆ ವ್ಯವಧಾನತೆ ತುಂಬಾ ಕಡಿಮೆ ಆಗುತ್ತೆ. ಕಾರಣ ಎಲ್ಲವೂ ಸಹಿತ ಪರಿಹಾರ ನಾವು ಮಾಡಿಕೊಂಡು ನಾವು ಪರಿಹಾರ ಮಾರ್ಗದಲ್ಲಿ ಮುನ್ನಡೆಯೋದಕ್ಕೆ ಆಗೋದಿಲ್ವಲ್ಲ. ಅಲ್ಲಿ ಜಾತಕದಲ್ಲಿರ್ತಕ್ಕಂಥ ದೋಷ, ಇರುವ ಕರ್ಮಫಲ, ಇದೆಲ್ಲವೂ ನಮ್ಮನ್ನ ಪ್ರಾರಬ್ಧ ಕರ್ಮವಾಗಿ ಬಾಧಿಸ್ತಾ ಇರುತ್ತೆ. ಆದ್ರೂ ಇಲ್ಲಿ ಬುದ್ಧಿವಂತಿಕೆ ಅನ್ನೋದನ್ನ ಒಲಿಸ್ಕೊಳ್ಬೇಕು. ಕಷ್ಟ ಬಂದಾಗ ವೆಂಕಟರಮಣ ಅನ್ಲೇಬೇಕು, ಕಷ್ಟ ಬಂದಾಗ ಅದಕ್ಕೊಂದು ಪರಿಹಾರವನ್ನು ಹುಡ್ಕೊಳ್ಳೇಬೇಕು. ಹಾಗೆ ಇವತ್ತಿನ ದಿನಕ್ಕೆ ಒಂದಷ್ಟು ಉದ್ದಿನ ಬೆಳೆ, ಒಂದಷ್ಟು ತೊಗರಿ ಬೆಳೆ, ಉದ್ದು ಮತ್ತು ತೊಗರಿ ಎರಡೂ ಧಾನ್ಯವನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡಿ, ಆ ಪ್ರಾರ್ಥನೆ ಮಾಡಿದ ನಂತರ ಅದನ್ನ ತೆಗೆದುಕೊಂಡು ಹತ್ತಿರದಲ್ಲಿ ಎಲ್ಲಾನು ಒಂದು ಕ್ಷೇತ್ರಕ್ಕೆ ತೆಗೆದುಕೊಂಡು ಕೊಟ್ಟು ಬರ್ತಕ್ಕಂಥದ್ದು ಅಥವಾ ಹಸಿರು ಗಿಡಕ್ಕೆ ಹಾಕುವಂಥದ್ದು ಮಾಡೋದ್ರಿಂದ ಒಂದಷ್ಟು ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟ ಅರ್ಥವನ್ನೇನೋ ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಒಂದಷ್ಟು ಸಮಸ್ಯೆ ಎಂಬತಕ್ಕಂಥದ್ದು ನಮಗೆ ಅರಿವಿಲ್ಲದಂತ ರೀತಿ ಮನೆ ಬಾಗಿಲಿಗೆ ಬಂದಂಗೆ ಆಗತ್ತೆ. ಆದ್ರೂ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರು ತಾಳ್ಮೆಯಿಂದ ವರ್ತನೆ ಮಾಡೋದು ಬಹಳಷ್ಟು ಉತ್ತಮ. ಕಷ್ಟ ಅಂತ ಬಂದಾಗ ನಾವು ತಲೆ ಕೆಡಿಸ್ಕೊಳ್ಬಾರದು. ಬರುವ ಕಷ್ಟಗಳನ್ನ ಸಾಧ್ಯವಾದಷ್ಟು ಸಮಾಧಾನ ರೀತಿ ನೋಡ್ಬೇಕು. ಹಾಗೆ ಪರಿಹಾರದ ಮಾರ್ಗ ಹುಡುಕೋಬೇಕೇ ವಿನಃ ಮತ್ತಷ್ಟು ಬಾಧೆ ತಲೆ ಮೇಲೆ ಹಾಕೋಬಾರದು. ಇರುವ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಂಡು ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳನ್ನ ನಿಮ್ಮದಾಗಿಸ್ಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಂಡಂಗಿರುತ್ತೆ. ಇವತ್ತು ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ಒಂದಷ್ಟು ಅಭಿವೃದ್ಧಿಯತ್ತ ನಡಿಬೇಕಾದ್ರೆ ಮೊದಲು ಮಾಡಬೇಕಾದ್ದು ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದ್ರೆ ಒಂದಷ್ಟು ಎಳ್ಳು, ಒಂದಷ್ಟು ಬೆಲ್ಲ, ಎಳ್ಳು ಮತ್ತು ಬೆಲ್ಲವನ್ನ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನ ಹತ್ತಿರದಲ್ಲಿರ್ತಕ್ಕಂಥ ಶನೇಶ್ವರನ ಸಾನ್ನಿಧ್ಯಕ್ಕೋ ಅಥವಾ ಹನುಮನ ಸಾನ್ನಿಧ್ಯಕ್ಕೋ ಕೊಟ್ಟಿರೋದು ಪ್ರಾರ್ಥನೆ ಮಾಡೋದ್ರಿಂದ ಬರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ಬೇಗ ವಿಮುಕ್ತರಾಗಬಹುದು. ಇದ್ರ ಜೊತೆಗೆ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ, ಕುಲದೇವರ ಪ್ರಾರ್ಥನೆ ಆಗಬೇಕು. ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ತಿಂಡಿ ತಿನಿಸನ್ನ ಕೊಡಬೇಕು. ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಟ್ಟರೊಂದು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತು ಕೆಲ ಕೆಲಸಗಳಲ್ಲಾಗ್ಲಿ ಅಥವಾ ವೃತ್ತಿ ಧರ್ಮದಲ್ಲಾಗ್ಲಿ ಕೆಲವಷ್ಟು ವ್ಯವಹಾರಗಳಲ್ಲಿ ಕೆಲವಷ್ಟು ಮಂದಗತಿಯಲ್ಲಿ ಸಾಗುವಂಥದ್ದು, ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕೊಳ್ಳುವಂಥದ್ದು, ಇಲ್ಲವಾದಂತಹ ರೀತಿ ಟೆನ್ಷನ್ಗೆ ದಾರಿಯಾಗುವಂಥದ್ದು, ಇದೆಲ್ಲವೂ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥದ್ದು ರಾಹು ಮತ್ತೆ ಶನಿ ಇರ್ತಕ್ಕಂಥ ಆಸ್ಥಾನ. ರಾಹು ಮತ್ತೆ ಶನಿಯಿಂದ ಧನುರಾಶಿ, ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಸರಿಸುಮಾರು 12 ಗಂಟೆ 20 ನಿಮಿಷದವರೆಗೂ ಇಂಥದ್ದೇ ಸಮಸ್ಯೆಗಳು. 12 ಗಂಟೆ 20 ನಿಮಿಷ ಕಳೆದ ನಂತರ ಒಂದಷ್ಟು ಮಟ್ಟಿಗೆ ನೆಮ್ಮದಿಯನ್ನ ಕಾಣ್ತೀರಿ. ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ವ್ಯವಹಾರಗಳ ಕಡೆ ದಾರಿ ಆಗುತ್ತೆ, ಅಂದುಕೊಂಡಿದ್ದನ್ನ ಸಾಧನೆ ಮಾಡುವಂತ ಯೋಗ ಫಲ ಇರುತ್ತೆ. ಆದ್ರೂ ಮನೆ ಬಾಗಿಲಿಗೆ ಕೆಲವು ವಿಚಾರಗಳು ಮನೆಗೆ ಬಂದು ಹೋಗ್ತಾ ಇರುತ್ತೆ. ಬರುವಂತದ್ದನ್ನ ಅಲ್ಲಿಂದಲೇ ದೂರ ಮಾಡಿಕೊಂಡು ಇರ್ತಕ್ಕಂಥದ್ರಲ್ಲಿ ಲಾಭವನ್ನು ಕಾಣಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವ ಜೊತೆಗೆ ಹನುಮನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನ ತಿಳ್ಕೊಳ್ಬೇಕು. ಏನಾದ್ರೂ ಸಹಿತ ಶಾಂತಿ ಸಮಾಧಾನವಾಗಿ ತೃಪ್ತಿಕರವಾದಂತಹ ಬದುಕು ನಿಮ್ಮದಾಗಬೇಕಾದ್ರೆ ಒಳ್ಳೆ ಯೋಗ ಫಲ ಎಂಬತಕ್ಕಂಥದ್ದು ನಿಮ್ಮದಾಗಬೇಕು. ಇದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಬೇಕಾಗಿರ್ತಕ್ಕಂಥದ್ದನ್ನ ಸರಿಯಾದ ರೀತಿ ಕ್ರಮವಹಿಸಿ ಮಾಡಿದಾಗ ಮಾತ್ರ ಅದ್ರ ಫಲ ಸಿಗ್ತಕ್ಕಂಥದ್ದು. ಇವತ್ತು ನಿಮ್ಮ ವ್ಯವಹಾರಗಳನ್ನ, ನಿಮ್ಮ ವೃತ್ತಿ ಧರ್ಮವನ್ನ ಅಥವಾ
ತಾವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು. ಇದಕ್ಕಾಗಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮಿಯನ್ನ ಆರಾಧನೆ ಮಾಡತಕ್ಕಂಥದ್ದು, ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಆದಿತ್ಯಾದಿ ನವಗ್ರಹಗಳನ್ನ ಸಾಧ್ಯವಾದಷ್ಟು 9 ಬಾರಿ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಹೀಗೆ 9 ಬಾರಿ ಆದಿತ್ಯಾದಿ ನವಗ್ರಹಗಳನ್ನ ನೀವು ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿ ಆಗುತ್ತೆ. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಷ್ಟು ಏನಾದ್ರು ತಿನ್ನಲಿಕ್ಕೆ ಪದಾರ್ಥಗಳು ಹಾಕಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಶತ್ರುಗಳಿಂದ, ನಿಂದಕರಿಂದ, ಸುತ್ತಮುತ್ತ ಇರ್ತಕ್ಕಂಥವ್ರು ಬೇಡವಾದ ರೀತಿ ಮಾತಾಡ್ತಾರಲ್ಲ, ಆ ಮಾತಿಗೆ ಒಂದು ಕಡಿವಾಣ ಬೀಳುತ್ತೆ. ಒಳ್ಳೇದಾಗ್ಲಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವರ ಆರಾಧನೆ, ದೇವರ ಪೂಜೆ ಅಥವಾ ಇನ್ನೇನಾದ್ರು ಒಂದು ದೇವತಾರಾಧನೆ, ಹೀಗೆ ಒಂದಲ್ಲ ಒಂದು ಕಡೆ ದೈವವನ್ನ, ದೇವರನ್ನ ಆರಾಧನೆ ಮಾಡುವಂತಹ ಮನಸ್ಸಲ್ಲಿ ತಾವಿರಬೇಕಾಗತ್ತೆ. ಇವತ್ತಿನ ದಿವಸ ಕೆಲವಷ್ಟು ಕರ್ಮಫಲದಿಂದ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಸಾಕಷ್ಟು ಆಗುತ್ತೆ. ಆದರೂ ಮನುಷ್ಯನ ಗ್ರಹಗತಿಗಳಿಗೆ ಯಾರೂ ಕೊನೆ ಮಾಡೋಕ್ಕಾಗುವುದಿಲ್ಲ. ಮನುಷ್ಯನ ಗ್ರಹಗಳು ಕೆಟ್ಟಾಗ ಅಥವಾ ಗ್ರಹಗಳ ದೃಷ್ಟಿಕೋನ ಸಮಂಜಸವಾಗಿ ಇಲ್ಲ ಅಂದಾಗ ಒಂದಲ್ಲ ಒಂದು ತರ ಸಮಸ್ಯೆಯ ಸೆರೆಮಾಲೆ ನಿಮ್ಮನ್ನ ಬಾಧಿಸುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ, ದುರ್ಗಾ ದೀಪ ನಮಸ್ಕಾರವನ್ನ ಮಾಡಿ, ಸಾಧ್ಯವಾದರೆ ಮನೆಯಲ್ಲಿ ದೇವರ ಹತ್ರ ದೀಪ ಹಚ್ಚಿ 11 ಪ್ರದಕ್ಷಿಣೆ ಮಾಡಿ ಆ ದೀಪಕ್ಕೆ ನಮಸ್ಕಾರ ಮಾಡಿ. ಪ್ರತ್ಯಕ್ಷ ಕಾಣುವಂತಹ ದೀಪಕ್ಕೆ ನಮಸ್ಕಾರ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಒಂದಷ್ಟು ಕರ್ಮ ಫಲಗಳನ್ನ ಖಂಡಿತ ದೂರ ಮಾಡ್ಕೊಳ್ಬಹುದು. ಹಾಗೆ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೂ ಇವತ್ತಿನ ದಿವಸ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೆ ಸಾಧ್ಯವಾದ್ರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಬಡವರ್ಗದಲ್ಲಿ ತುಂಬಾ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅಂತಹವ್ರಿಗೆ ಏನಾದ್ರು ಒಂದಿಷ್ಟು ಅನ್ನದಾನವನ್ನು, ದವಸ ಧಾನ್ಯಗಳನ್ನು ಅಥವಾ ಅವ್ರ ಕಷ್ಟಕ್ಕೆ ಬೇಕಾಗಿರ್ತಕ್ಕಂಥ ರೀತಿ ಒಂದಷ್ಟು ಸಹಾಯವನ್ನ ಮಾಡಿದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು ಅಂದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನ ಇರ್ತಕ್ಕಂಥವ್ರಿಗೆ ಲಗ್ನದಲ್ಲಿರ್ತಕ್ಕಂಥ ಚಂದ್ರ, ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ, ಏನೇ ಆದ್ರೂ ಚಂಚಲತೆಯ ಮನಸ್ಸು ಸ್ವಲ್ಪ ಮಟ್ಟಿಗೆ ಬಾಧಿಸುತ್ತೆ. ಇವತ್ತು ವ್ಯವಹಾರಗಳಲ್ಲಿ, ವೃತ್ತಿಯಲ್ಲಿ ಏನಾದ್ರು ಒಂದು ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸನೆ, ಆದರೆ ಯಾವುದೊಂದು ಸಹಿತ ಪರಿಪೂರ್ತಿಯಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಬೇಡವಾದಂತಹ ವಿಚಾರಗಳ ಕಡೆ ಹೆಚ್ಚು ಗಮನ ಹೋಗ್ತಿರುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣ್ಲಿಕ್ಕೆ ಆಗದಂತ ರೀತಿಯಲ್ಲಿರುತ್ತೆ. ಆದರೆ ಸಣ್ಣ ಸಣ್ಣ ಸಮಸ್ಯೆಯನ್ನು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡೋದ್ರಿಂದ ಎಚ್ಚರಿಕೆ ಎಂಬತಕ್ಕಂಥದ್ದು ಬಹಳಷ್ಟು ಬೇಕಾಗುತ್ತೆ. ಇವತ್ತು ಯಾರೊಬ್ಬರ ಕಷ್ಟಕ್ಕಾಗಿ ನಿಲ್ಲುವಂತಹ ಮನಸ್ಸು ನಿಮ್ಮದು. ಹಾಗೆ ನಿಮ್ಮ ಕಷ್ಟಗಳನ್ನ ಮತ್ತೊಬ್ಬರ ಹತ್ರ ಹೇಳಲಿಕ್ಕೆ ಆಗಿರೋ ಸಂಕುಚಿತ ಮನೋಭಾವದಲ್ಲಿರುವಂಥದ್ದು ನಿಮ್ಮ ಮನಸ್ಸಾಗತ್ತೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ, 2 ರಿಂದ 6 ಗಂಟೆ 20 ನಿಮಿಷ ಒಂದು ಅದ್ಭುತವಾದಂಥ ಕಾಲ. ಒಂದು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತಕ್ಕಂಥ ಕಾಲ. ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ, ಸಮಾಧಾನವನ್ನು ಅಥವಾ ಅಪರೂಪವಾಗಿರ್ತಕ್ಕಂಥ ವಸ್ತುಗಳನ್ನು ಅಥವಾ ನಿಮ್ಮ ಬಾಲ್ಯ ಸ್ನೇಹಿತರನ್ನು ಅಥವಾ ಹಿರಿಯರ ಮಾತಿನಿಂದ ಸಂತೋಷ ಪಡ್ತಕ್ಕಂಥದ್ದು ಅಂತ ಯೋಗ ಫಲ ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದಕ್ಕೆ ತಾವು ಪಾತ್ರರಾಗ್ತಕ್ಕಂಥದ್ದು. ಇಷ್ಟು ಕ್ರಮವನ್ನು ಅನುಸರಿಸಿದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ.